ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ರಾಯರಿಗೆ ನಾವು ಒಂದು ವಸ್ತುವನ್ನು ನಿರಂತರವಾಗಿ ಅರ್ಪಣೆ ಮಾಡ್ತಾ ಹೋಗೋದ್ರಿಂದ ರಾಯರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬಹುದು. ಬೇಗ ಅನುಗ್ರಹ ಮಾಡ್ತಾರೆ ಪ್ರೀತ್ಯರ್ಥರಾಗಿ. ಜೊತೆಯಲ್ಲಿ ಕಷ್ಟಗಳು ಕೂಡ ಮನೆಯಲ್ಲಿ ನಿಧಾನವಾಗಿ ಕಳೀತಾ ಹೋಗುತ್ತೆ. ಅದು ಯಾವ ವಸ್ತು, ರಾಯರಿಗೆ ಯಾಕೆ ಇಷ್ಟ, ಎಲ್ಲವನ್ನು ಹೇಳ್ತೀನಿ ಬನ್ನಿ. ನೋಡಿ, ನನ್ನ ಯಾವುದೇ ವಿಡಿಯೋನಲ್ಲಿ ನೀವು ದಯಮಾಡಿ ಸ್ಕಿಪ್ ಮಾಡಬೇಡಿ. ಪ್ರತಿ ವಿಡಿಯೋನಲ್ಲೂ ಕೂಡ ನಿಮಗೆ ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಇವತ್ತಿನ ವಿಚಾರ ಅಂತಂದರೆ ನೋಡಿ, ಪ್ರತಿ ಗುರುವಾರ ರಾಯರಿಗೆ ನಾವು ಪೂಜೆಯನ್ನು ಸಲ್ಲಿಸುವಾಗ ರಾಯರಿಗೆ ನಾವು ಯಾವ ಹೂಗಳನ್ನು ಅರ್ಪಣೆ ಮಾಡದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ತುಳಸಿಯನ್ನು ರಾಯರಿಗೆ ಹಾಕಲೇಬೇಕು ನಾವು. ಇದು ಈಗೆಲ್ಲ ಏನು ನೋಡ್ತಾ ಇದ್ದೀರಾ ಫೋಟೋಸು, ಎಲ್ಲವೂ ಕೂಡ ನಮ್ಮ ಮನೆಯ ಫೋಟೋಸ್. ಪ್ರತಿ ಗುರುವಾರ ಶನಿವಾರನೂ ಕೂಡ ತಪ್ಪಿಸೋದಿಲ್ಲ. ಈ ಭಾನುವಾರ ಬುಧವಾರ ಈ ರೀತಿ ಬಿಟ್ಟು ಆದಷ್ಟು ಪ್ರತಿನಿತ್ಯವೂ ಕೂಡ ಸ್ವಲ್ಪನಾದರೂ ತುಳಸಿ ರಾಯರಿಗೆ ಅರ್ಪಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮನೆಯಲ್ಲಿ. ಜೊತೆಯಲ್ಲಿ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದೆ, ವೆಂಕಟೇಶ್ವರ ಸ್ವಾಮಿ ಫೋಟೋ ಇದೆ. ಇವರೆಲ್ಲರಿಗೂ ಕೂಡ ತುಳಸಿ ಅಂತಂದರೆ ತುಂಬ ಇಷ್ಟ. ಹೀಗಾಗಿ ತುಳಸಿಯನ್ನು ಈ ಎಲ್ಲ ಫೋಟೋಗಳಿಗೂ ಕೂಡ ಸಾಧ್ಯವಾದಷ್ಟು ಅರ್ಪಣೆ ಮಾಡ್ತೀನಿ ಪ್ರತಿನಿತ್ಯ. ಆದರೆ ವಾರದ ದಿವಸಗಳಲ್ಲಂತೂ ತಪ್ಪಿಸೋದಿಲ್ಲ. ಗುರುವಾರ ಶನಿವಾರ ಈ ರೀತಿ ರಾಯರಿಗೆ ತುಳಸಿ ಅಂತಂದರೆ ತುಂಬ ಪ್ರೀತಿ. ಪ್ರತಿ ಗುರುವಾರ ನಾವು ರಾಯರಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ಪೂಜೆ ಸಲ್ಲಿಸ್ತಾ ಹೋದರೆ ನಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತಾ ಹೋಗುತ್ತೆ. ಈ ಒಂದಷ್ಟು ದಿವಸಗಳ ಹಿಂದೆ ನನಗೆ ಕಮೆಂಟ್ ಮಾಡಿದರು, ಹೆಣ್ಮಕ್ಳು ರಾಯರಿಗೆ ತುಳಸಿಯನ್ನು ಸಮರ್ಪಣೆ ಮಾಡಬಾರ್ದಂತೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತಂದು. ನಾನು ವಿಡಿಯೋನಲ್ಲಿ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ನೋಡಿ, ಹಿಂದೆಯಿಂದ ಒಂದಷ್ಟು ಪಂಗಡಗಳಲ್ಲಿ ರಾಯರಿಗೆ ಅಂತಲೇ ಅಲ್ಲ, ಅವರು ತುಳಸಿಯನ್ನು ಆ ಪಂಗಡಗಳಲ್ಲಿ ಹೆಣ್ಮಕ್ಳು ತುಳಸಿಯನ್ನು ಕೀಳೋದು ಇಲ್ಲ. ರಾಯರಿಗೂ ಕೂಡ ಸೇರಿದಂತೆ ಯಾವುದೇ ದೇವರಿಗೂ ಕೂಡ ಆ ಪಂಗಡಗಳಲ್ಲಿ ಹೆಣ್ಮಕ್ಳುಗಳು ತುಳಸಿಯನ್ನು ಮುಡಿಸೋದು ಇಲ್ಲ. ಅವರು ಏನು ಹಿಂದೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ಆ ಪಂಗಡಗಳಲ್ಲಿ ಇವತ್ತಿಗೂ ಅವ್ರು ನಡೆಸ್ಕೊತಾರೆ. ಏಕೆಂತಂದರೆ ಆ ಮನೆಗಳಲ್ಲಿ ನಡೆಸ್ಕೊಂಡು ಬಂದಂತಹ ವಾಡಿಕೆ. ಅದನ್ನು ಬಿಟ್ಟರೆ ರಾಯರಿಗೆ ಹೆಣ್ಮಕ್ಳು ತುಳಸಿಯನ್ನು ಮುಡಿಸಬಾರ್ದು ಅನ್ನುವಂತಹ ಯಾವ ನಿಯಮವೂ ಇಲ್ಲ. ಈಗ ಏನಂತಂದರೆ, ಈಗ ಯಾರನ್ನೋ ಒಂದು ಇಂಟರ್ವ್ಯೂ ಮಾಡ್ತಾರೆ, ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಹರಿಬಿಡ್ತಾರೆ. ಅದು ಏನಂತ ಹೇಳಿ ಕರೆಕ್ಟಾಗಿ ಕ್ಲಾರಿಟಿಯನ್ನು ಕೂಡ ಆ ವಿಡಿಯೋಗಳಲ್ಲಿ ಹೇಳೋದಿಲ್ಲ. ಹೀಗಾಗಿ ಏನಾಗುತ್ತೆ ಅಂತಂದರೆ ರಾಯರ ಪೂಜೆ ಬಗ್ಗೆನೇ ಒಂದಷ್ಟು ಗೊಂದಲಗಳು ಹುಟ್ಟುಕೊಳ್ಳುತ್ತೆ. ಇನ್ನು ರಾಯರಿಗೆ ತುಳಸಿಯನ್ನು ಮುಡಿಸಬಾರ್ದಂತೆ, ಹೌದಾ? ದೇವರ ಮನೆಯಲ್ಲಿ ರಾಯರ ಫೋಟೋವನ್ನು ಇಡಬಾರ್ದಂತೆ, ಹೌದಾ? ರಾಯರಿಗೆ ಅಗರಬತ್ತಿ ಹಚ್ಚಬಾರ್ದು, ರಾಯರಿಗೆ ಕರ್ಪೂರ ಹಚ್ಚಬಾರ್ದು. ಇದೆಲ್ಲವೂ ಕೂಡ ಬರೀ ರಾಂಗ್ ಇನ್ಫಾರ್ಮೇಷನ್. ಯಾವುದು ಕೂಡ ಸತ್ಯವಲ್ಲ. ರಾಯರಿಗೆ ಅಗರಬತ್ತಿ ಕರ್ಪೂರ ಹಚ್ಚಬಹುದು, ಹೆಣ್ಮಕ್ಳು ಕೂಡ ತುಳಸಿಯನ್ನು ಮುಡಿಸಬಹುದು, ಏನೂ ಕೂಡ ತೊಂದರೆ ಆಗೋದಿಲ್ಲ. ರಾಯರಿಗೆ ಯಾಕೆ ನಾವು ಪ್ರತಿ ಗುರುವಾರನೇ ಆಗಲಿ ತುಳಸಿಯನ್ನು ಏರಿಸ್ತೀವಿ? ರಾಯರಿಗೆ ಅಷ್ಟು ಪ್ರೀತಿ ಅಂತಂದರೆ, ಪ್ರತಿ ತುಳಸಿ ಎಲೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರು ಇರುತ್ತಾರೆ. ಆದ್ದರಿಂದ ರಾಯರು ನೋಡಿ ಇಷ್ಟಪಡುವಂತಹ ಯಾವುದೇ ಒಂದು ಹೂ ಇರಬಹುದು ಅಥವಾ ತುಳಸಿ ಇರಬಹುದು, ನಾವು ನೋಡಿದಾಗ ಅದರಲ್ಲಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಇರುವಂತಹದ್ದನ್ನೇ ರಾಯರು ಇಷ್ಟಪಡುವಂತಹದ್ದು. ರಾಯರು ದುಂಡು ಮಲ್ಲಿಗೆ ಹೂ ಅಂತಂದರೂ ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವಿರುತ್ತೆ ದುಂಡು ಮಲ್ಲಿಗೆ ಹೂನಲ್ಲಿ. ಅದರ ಜೊತೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ
ಆ ದುಂಡು ಮಲ್ಲಿಗೆ ಹೂ ಅಂತಂದರೆ ತುಂಬ ಪ್ರೀತಿ. ಅದನ್ನು ಕೂಡ ಭಕ್ತಿ ಭಾವದಿಂದಲೇ ರಾಯರು ಸಮರ್ಪಣೆ ಮಾಡಿಕೊಳ್ಳುವಂತಹದ್ದು. ಇನ್ನು ತುಳಸಿ, ಅದು ಕೂಡ ಅಷ್ಟೇ, ಆ ಪ್ರತಿ ಎಲೆಯಲ್ಲೂ ಕೂಡ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯ ಇರುತ್ತೆ ಅಂತ ಹೇಳಿ ರಾಯರು ತುಂಬ ಇಷ್ಟಪಡ್ತಾರೆ. ನೀವು ಪ್ರತಿ ವಾರ ಯಾವ ಹೂ ತಗೋತಿರೋ ಬಿಡ್ತಿರೋ ತುಳಸಿಯನ್ನು ಮಾತ್ರ ರಾಯರಿಗೆ ಅರ್ಪಣೆ ಮಾಡುವಂತಹದ್ದನ್ನು ಮರಿಬೇಡಿ. ಹೆಣ್ಮಕ್ಳು ಈಗ ನೋಡಿ, ತುಳಸಿ ಅಂತಂದರೆ ಹೊರಗಡೆಯಿಂದಾನೇ ತಗೊಂಡು ಬಂದು ಮಾರುಗಟ್ಲೆನೇ ಹಾಕಬೇಕು ಅಂತ ಏನೂ ಇಲ್ಲ. ನೀವು ಮನೆಯಲ್ಲಿ ಪಾಟ್ಗಳಲ್ಲಿ ಕೂಡ ತುಳಸಿಯನ್ನು ಬೆಳೆಸಿರಬಹುದು. ಅದನ್ನು ಕೂಡ ಕಿತ್ತು ರಾಯರಿಗೆ ಒಂದು ಮಾಲೆ ರೀತಿ ಹಾಕ್ತಿರೋ ಇಲ್ಲ ಹಾಗೆ ಇಡ್ತಿರೋ, ಪ್ರತಿನಿತ್ಯವೂ ಇಡಿ, ತಪ್ಪೇನಿಲ್ಲ. ರಾಯರಿಗೆ ಪ್ರತಿನಿತ್ಯ ತುಳಸಿ ಇಟ್ಟರೂ ಕೂಡ ಒಳ್ಳೆಯದೇ. ಒಂದಷ್ಟು ಪಾಟ್ಗಳಲ್ಲಿ ಹಾಕ್ಕೊಳ್ಳಿ. ಒಂದು ಮಿಸ್ಟೇಕ್ ಏನು ಮಾಡಬಾರ್ದು ನೀವು ಅಂತಂದರೆ, ಪೂಜೆ ಮಾಡೋಕ್ಕೆ ಇಟ್ಕೋತಿರಲ್ವ ತುಳಸಿ ಗಿಡ, ಆ ತುಳಸಿಯಿಂದ ಯಾವುದೇ ಕಾರಣಕ್ಕೂ ತುಳಸಿ ಕೀಳಬೇಡಿ. ದೇವರ ಫೋಟೋಗಿಡೋಕ್ಕೆ ಅಂತಲೇ ಒಂದಷ್ಟು ತುಳಸಿಯನ್ನು ಹಾಕಿ ಇಟ್ಕೋಬೇಕು. ಅದರಿಂದ ನೀವು ಕಿತ್ತಿಟ್ಕೋಬೇಕು. ಆದಷ್ಟು ಕೃಷ್ಣ ತುಳಸಿ ಅಂದರೆ ಕಪ್ಪು ಬಣ್ಣದ ತುಳಸಿ ಬರುತ್ತಲ್ಲ, ಅದು ದೇವರಿಗೆ ಮುಡಿಸೋದಕ್ಕೆ ಅಷ್ಟು ಶ್ರೇಷ್ಠ ಅಲ್ಲ. ಈ ಬಿಳಿ ಬಣ್ಣದ ತುಳಸಿನೇ ನಾವು ಸರ್ವತ್ರ ದೇವರಿಗೆ ಇಡಬೇಕು. ಹೆಣ್ಮಕ್ಳು ತುಳಸಿಯನ್ನು ಕೀಳಬಾರ್ದು, ಇದು ಸತ್ಯ. ಹೆಣ್ಮಕ್ಳು ಕೀಳಲಿಕ್ಕೆ ಹೋಗಬೇಡಿ. ಯಾರಾದರೂ ಗಂಡಸರು ನಿಮ್ಮ ಮನೆಯಲ್ಲಿರುವಂಥವರ ಕೈಯಲ್ಲಿ ತುಳಸಿಯನ್ನು ಕೀಳಿಸ್ಕೊಂಡು ನೀವು ದೇವರಿಗೆ ಅರ್ಪಣೆ ಮಾಡಬಹುದು. ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ನಮಗೆ ಕಿತ್ಕೊಡೋ ಅಂತಹವರು ಅಂತಿದ್ದರೆ, ನೀವು ಕೀಳುವಾಗ ಓಂ ಶ್ರೀ ಕೃಷ್ಣಾಯ ನಮಃ ಅನ್ನುವಂತಹ ಒಂದು ಮಂತ್ರವನ್ನು ಹೇಳಿಕೊಂಡು ತುಳಸಿ ಕೀಳಿ, ಆಗ ದೋಷ ಬರೋದಿಲ್ಲ. ನಿರಂತರವಾಗಿ ಪ್ರತಿ ಗುರುವಾರ ರಾಯರಿಗೆ ತುಳಸಿಯನ್ನು ನಿಮ್ಮ ಮನೆಯಲ್ಲಿ ಅರ್ಪಣೆ ಮಾಡ್ತಾ ಬನ್ನಿ. ಇಲ್ಲ, ನಾನು ಹೇಳಿದ್ನಲ್ವ, ಶನಿವಾರ ಇರಬಹುದು, ಆವತ್ತಿನ ಕೂಡ ನಾವು ರಾಯರಿಗೆ ತುಳಸಿ ಹಾಕ್ಬೋದು. ಈ ರೀತಿ ನಿರಂತರವಾಗಿ ಗುರುವಾರದೇ ಹೊತ್ತು ನೀವು ತುಳಸಿಯನ್ನು ರಾಯರಿಗೆ ಅರ್ಪಣೆ ಮಾಡ್ತಾ ಬಂದರೆ ಖಂಡಿತವಾಗಿ ರಾಯರು ನಿಮ್ಮ ಮೇಲೆ ಪ್ರೀತ್ಯರ್ಥರಾಗ್ತಾರೆ, ಕಷ್ಟಗಳನ್ನು ಕೂಡ ದೂರ ಮಾಡ್ತಾರೆ. ಹಾಗಾಗಿನೇ ರಾಯರಿಗೆ ನಾವು ತುಳಸಿಯನ್ನು ಯಾವಾಗಲೂ ಕೂಡ ಏರಿಸುವಂತಹದ್ದು. ಯಾವುದನ್ನೇ ಆಗಲಿ ತಿಳ್ಕೋಬೇಕಲ್ವಾ, ತಿಳ್ಕೊಂಡು ಮಾಡಿದಾಗ ನಮಗೆ ಶುಭ ಫಲಗಳು ಇನ್ನೂ ಕೂಡ ಹೆಚ್ಚಾಗುತ್ತೆ. ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಇನ್ನೊಂದು ಚಾನಲ್ನಲ್ಲಿ ನಾಮಲೇಖನ, ರಾಯರದು ನಾಮಲೇಖನ ಬರೆಯುವಂತಹದ್ರ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಆ ವಿಡಿಯೋನ ಕೂಡ ನೋಡಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.